ಅದರ ಅನುಭವ ನಿಮಗೆ ಹೇಳ್ಕೊಡುತ್ತೆ. ಕಣ್ಣೀರು ಒಂದು ಗೈರಾಜರಿರತಕ್ಕಂಥ ಎಲ್ಲ ಚಾಲಕ ನಿರ್ವಾಹಕರನ್ನ ರೆಗ್ಯುಲರ್ ಮಾಡಿದ್ದೀವಿ. ಅದು ನನಗೆ ಸಿಕ್ಕ ಒಂದು, ನನ್ನ ಮಗ IAS ಮಾಡಿದ್ರೆ ಇಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಅಷ್ಟು ಸಂತೋಷ ಅವ್ರು ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದು ನಿಮಗೆ ತೋರಿಸಿದೆ. ಈಗ ಅಷ್ಟು ಸಂತೋಷ ಆಗಿದೆ. ಅವರೆಲ್ಲ ಚೆನ್ನಾಗಿ ಡ್ಯೂಟಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಿಂಗೆ ಮಾಡಲಿ ಅಂತ ನಾನು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ಚಿಕ್ಕಬಳ್ಳಾಪುರ ಘಟಕದ ವ್ಯವಸ್ಥಾಪಕರಾಗಿದ್ದ ಎಸ್ ಲಕ್ಷ್ಮೀಪತಿ ಅವರನ್ನ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಘಟಕದ ಸಿಬ್ಬಂದಿ ವತಿಯಿಂದ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಲಕ್ಷ್ಮೀಪತಿ ಅವರಿಗೆ ಡಿಪೋ ಸಿಬ್ಬಂದಿ ವರ್ಗದವರು ಹಾರ ತುರಾಯಿ ಹಾಕಿ ಶುಭಾಶಯ ಕೋರುವುದರಲ್ಲದೆ ಸನ್ಮಾನಿಸಿ ಗೌರವಿಸಿದರು. ವರ್ಗಾವಣೆಯ ಹಿನ್ನೆಲೆಯಲ್ಲಿ ಸಹೋದ್ಯೋಗಿಗಳು ಪರಸ್ಪರ ಅಪ್ಪಿಕೊಂಡು ಪ್ರೀತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮೀಪತಿಯವರು, ಚಿಕ್ಕಬಳ್ಳಾಪುರ ಘಟಕದಲ್ಲಿ ಡಿಪೋ ಮ್ಯಾನೇಜರ್ ಆಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ನನಗೆ ಅಪಾರ ತೃಪ್ತಿಯನ್ನು ನೀಡಿದೆ. ಇಲ್ಲಿ ಸಿಬ್ಬಂದಿಯಿಂದ ದೊರೆತ ಪ್ರೀತಿ ಮತ್ತು ಸಹಕಾರವನ್ನು ಮಾತುಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ. ನಾವೆಲ್ಲರೂ ಸಹೋದರತ್ವದ ಭಾವದಿಂದ ಕೆಲಸ ಮಾಡಿದ್ದೇವೆ. ನನಗೆ ಸಿಕ್ಕ ಪ್ರೀತಿ ಹಾಗೂ ಬೆಂಬಲವನ್ನು ಎಂದಿಗೂ ಮರೆಯಲು ಸಾಧ್ಯ ಇಲ್ಲ. ಇಂದು ನೀಡುತ್ತಿರುವ ಕಣ್ಣೀರಿನ ಬೀಳ್ಕೊಡುಗೆ ನಮ್ಮ ನಡುವಿನ ಬಾಂಧವ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಂತ ಹೇಳಿದರು. ಡಿಪೋದಲ್ಲಿನ ಚಾಲಕರು ಮತ್ತು ಕಂಡಕ್ಟರ್ಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಿರೋದು ಮನಸ್ಸಿಗೆ ಸಂತಸ ತಂದಿದೆ. ಅವರ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳಿದರು. ಈ ಡಿಪೋದಲ್ಲಿ ನಾನು ಬಂದು ಇವತ್ತಿಗೆ 6 ವರ್ಷ 1 ದಿನ ಡ್ಯೂಟಿ ಮಾಡಿದ್ದೀನಿ. 6 ವರ್ಷ 1 ದಿನ ಆ್ಯಸ್ ಎ ಡಿಪೋ ಮ್ಯಾನೇಜರ್ ಆಗಿ ಬಂದೆ. ಕಷ್ಟವಾದ ಸಮಯದಲ್ಲಿ ಬಂದು ಎಲ್ಲ ಪ್ರೀತಿ ನಿಮಗೆ ಕಾಣ್ತಾ ಇದೆ. ಈ ಪ್ರೀತಿಯಿಂದ ಈಗ 6 ವರ್ಷಗಳ ಕಾಲ ಈ ಡಿಪೋವನ್ನು ನಂಬರ್ 1 ಸ್ಥಾನದಲ್ಲಿ ಇದ್ದಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಇನ್ನು ಮುಂದೆ ನನ್ನ ಶಿಷ್ಯನಾದ ವೆಂಕಟರಾಘವನ್ ಅವರು ನೋಡ್ಸ್ಕೊಂಡು ಹೋಗ್ತಾರೆ. ನಾನು ಇವರು ಡಿಪೋಗೆ ನಾನು ಹೋಗ್ತಾ ಇದ್ದೀನಿ. ನಾನು ದೊಡ್ಡಬಳ್ಳಾಪುರ ಡಿಪೋಗೆ ಹೋಗ್ತಾ ಇದ್ದೀನಿ. ಅವರು ದೊಡ್ಡಬಳ್ಳಾಪುರದಿಂದ ಚಿಕ್ಕಕ್ಕೆ ಬರ್ತಾ ಇದ್ದಾರೆ. ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಶೆಡ್ಯೂಲ್ಸ್ ಕಮ್ಮಿ, ಇಲ್ಲಿ ಶೆಡ್ಯೂಲ್ಸ್ ಜಾಸ್ತಿ. ಅವ್ರನ್ನ ನೆರವೇರಿಸ್ತಾರೆ. ಅದನ್ನು ಮಾಡಿ ಬಂದಿದ್ದಾರೆ. ನಾನು ಅದನ್ನು ಮುಂದುವರಿಸ್ತೀನಿ. ಎಲ್ಲ ಸೇವೆ ಮಾಡೋದು ನಾವು ಸಾರ್ವಜನಿಕರಿಗೆ ಮಾಡ್ತೀವಿ. ಇದೇ ಥರನೇ ಗುರು ಶಿಷ್ಯರ ಸಂಬಂಧ ಇರುತ್ತೆ. ಅದರ ಅನುಭವ ನಿಮಗೆ ಹೇಳ್ಕೊಡುತ್ತೆ. ಕಣ್ಣೀರು ಒಂದು ಗೈರಾಜರಿರತಕ್ಕಂಥ ಎಲ್ಲ ಚಾಲಕ ನಿರ್ವಾಹಕರನ್ನ ರೆಗ್ಯುಲರ್ ಮಾಡಿದ್ದೀವಿ. ಅದು ನನಗೆ ಸಿಕ್ಕ ಒಂದು, ನನ್ನ ಮಗ IAS ಮಾಡಿದ್ರೆ ಇಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಅಷ್ಟು ಸಂತೋಷ ಅವ್ರು ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದು ನಿಮಗೆ ತೋರಿಸಿದೆ. ಈಗ ಅಷ್ಟು ಸಂತೋಷ ಆಗಿದೆ. ಅವರೆಲ್ಲ ಚೆನ್ನಾಗಿ ಡ್ಯೂಟಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಿಂಗೆ ಮಾಡಲಿ ಅಂತ ನಾನು. ಇದಕ್ಕಿಂತ ಹೇಳ್ಬೇಕಾ, ಈ ಸ್ಪಂದನೆಗೆ ರಿಯಲಿ ನನ್ನ ಏನು ಕೊಟ್ಟರು ಸಾಲದು. ಈ ನನ್ನ ಹಾರ್ಟನ್ನೇ ಏನಾದರೂ ತಕ್ಕೊಳಂಗಿದ್ರೆ ಆಂಜನೇಯ ಹೆಂಗೆ ರಾಮನ ತೋರಿಸಿದ್ನೋ ನಮ್ಮೆಲ್ಲ ಕ್ರೂಗಳನ್ನು ನನ್ನ ಹಾರ್ಟ್ನಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆಂದಾಗಿ ನನಗೆ ಈ ಥರ ಬೀಳ್ಕೊಡುಗೆ ಕೊಟ್ಟು ಹಳೇದನ್ನ ನೆನೆಸಿ ಅವರೇ ನೀವು ಮಾಡಿದಿರಿ, ಇನ್ನು ಮುಂದೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿದ್ದೀನಿ. ನನ್ನ ಆಭಾರಿಯಾಗಿ ಅವ್ರಿಗೆ ನಾನು ವಂದಿಸ್ತೀನಿ ಎಲ್ಲರಿಗೂ. ಇನ್ನು ಸಿಬ್ಬಂದಿ ನೀಡಿದ ಪ್ರೀತಿ ಮತ್ತು ಸಹಕಾರಕ್ಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಘಟಕ ವ್ಯವಸ್ಥಾಪಕರಾದ ವೆಂಕಟರಾಘವ, ಸಿಬ್ಬಂದಿ ಮೇಲ್ವಿಚಾರಕರಾದ ಶಿವಣ್ಣ, ಮೈಲಾರಪ್ಪ, ಸಂಚಾರಿ ನಿರೀಕ್ಷಕರಾದ ರಾಧಾಸ್ವಾಮಿ, ಸಹಾಯಕ ಸಂಚಾರಿ ನಿರೀಕ್ಷಕರಾದ ನರಸಿಂಹ ಕಾಮತ್ ಮತ್ತು ನಾಗೇಶ್, ಸಂಚಾರಿ ನಿಯಂತ್ರಕರಾದ ರಮೇಶ್, ಕೆ ಶ್ರೀನಿವಾಸ್, ಸಹಾಯಕ ತಾಂತ್ರಿಕ ಅಧೀಕ್ಷಕರಾದ ವೀರಣ್ಣ, ವಾಹನ ಪರಿವೀಕ್ಷಕರಾದ ಮಾಚಿದೇವ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘ ಚಿಕ್ಕಬಳ್ಳಾಪುರ ಘಟಕದ ಅಧ್ಯಕ್ಷ ಮುರಳಿ ಮೋಹನ್, ಕಾರ್ಯದರ್ಶಿ ವೆಂಕಟರಮಣ, ಖಜಾಂಚಿ ಶಿವಲಿಂಗಯ್ಯ, ಜಂಟಿ ಕಾರ್ಯದರ್ಶಿಗಳಾದ ಗಂಗರಾಜು, ಶಶಿಕುಮಾರ್, NV ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಕಿಂಗ್ ರಮೇಶ್, ವಾಂಟಾಪ್ ರಮೇಶ್, ಶಿವಕುಮಾರ್, ಕಾರ್ಮಿಕ ಮುಖಂಡರಾದ ಮುನಿಕೃಷ್ಣಪ್ಪ, ಭೂಪಾಲಕೃಷ್ಣ, SM ಜಗದೀಶ್, ಅಮರ್, ಸುಧಾಕರ್, ನಾಗೇಂದ್ರ, ನವೀನ್ ಸೇರಿದಂತೆ ಮಹಿಳಾ ಅಧಿಕಾರಿಗಳಾದ ಗೀತಾ, ಗಂಗರತ್ನಮ್ಮ, ಲೇಖಾ, ಸುಷ್ಮಾ, ತಾಂತ್ರಿಕ ಸಿಬ್ಬಂದಿಯಾದ ರವಿ, ಉಲ್ಲಾಸ್, ಹಮೀದ್, ಅಮರ್, ಸತೀಶ್ ಚಂದ್ರ, ಲಕ್ಷ್ಮೀಕಾಂತ್ ಹಾಗೂ ಭದ್ರತಾ ಸಿಬ್ಬಂದಿಯಾದ ಅಂಬರೀಶ್, ವೆಂಕಟೇಶ್, ಆದರ್ಶ್, ಗಂಗಾಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.